ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮಿಥುನ ರಾಶಿ, ಮಿಥುನ ಲಗ್ನ, ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಏಪ್ರಿಲ್ ತಿಂಗಳಲ್ಲಿ 5 ಗ್ರಹಗಳ ಸಂಚಾರ ನಿಮ್ಮ ಒಂದು ಕರ್ಮಸ್ಥಾನದಿಂದ, ದಶಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಯಾವ್ಯಾವ ಗ್ರಹಗಳು? ಶನೀಶ್ವರ, ರಾಹು, ಬುಧ, ಶುಕ್ರ ಮತ್ತೆ ರವಿ. ಈ 5 ಗ್ರಹಗಳಿಂದ ಸುಮಾರಷ್ಟು ಬದಲಾವಣೆಗಳನ್ನು ನಿಮ್ಮ ಹೆಸರು, ಕೀರ್ತಿ, ಗೌರವ ಮತ್ತೆ ನಿಮ್ಮ ವೃತ್ತಿಯಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ರವಿ ಕೂಡ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 2 ವಾರಗಳ ಕಾಲದಂತ. ತುಂಬಾ ಅದ್ಭುತವಾದಂತಹ ಯೋಗ. 2 ವಾರಗಳ ಕಾಲದ ನಂತರ ಮಂಗಳ ನಿಮ್ಮ ಧನಸ್ಥಾನಕ್ಕೆ ಸಂಚಾರ, ಲಾಭಾಧಿಪತಿಯಾಗಿ ನಿಮ್ಮ ಧನಸ್ಥಾನಕ್ಕೆ ನೀಚನಾದ್ರೂ ಕೂಡ ತುಂಬಾ ಉತ್ತಮವಾದಂತಹ ಫಲವನ್ನ ಮಂಗಳನಿಂದ ನಿರೀಕ್ಷೆ ಮಾಡಬಹುದು. ಕೇತು ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಸುಮಾರಷ್ಟು ಏರುಪೇರುಗಳನ್ನ ತಂದು ಕೊಡುವಂತದ್ದಿರುತ್ತೆ. ಗುರು ಈ ಬರುವಂತಹ ತಿಂಗಳು ಕೂಡ ವಯಸ್ಥಾನದಿಂದನೇ ಸಂಚಾರ ಆಗ್ತದೆ. ಹಾಗಾಗಿ ಗುರುವಿನ ಸ್ವಲ್ಪ ಬಲ ಕಮ್ಮಿ ಇರುತ್ತೆ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ. ಈ 5 ಗ್ರಹಗಳಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವ ರೀತಿಯ ಬದಲಾವಣೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ನೋಡುವಂತದ್ದಿರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ಹಳೆ ಸಮಸ್ಯೆಗಳೆಲ್ಲ ಉಲ್ಬಣಗಳಾಗತ್ತೆ. ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ತುಂಬಾ ಇರುತ್ತೆ. ಅಧಿಕವಾದಂತಹ ಕೆಲಸದ ಒತ್ತಡ, ಪ್ರತಿಯೊಂದು ಕೆಲಸ ಕಾರ್ಯ, ಕುಟುಂಬದ ಜವಾಬ್ದಾರಿ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವವನ್ನ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಆಗಿರ್ಬೋದು, ದುಡ್ಡು ಕಾಸಿನ ಹೂಡಿಕೆ ಆಗಿರ್ಬೋದು, ಅತಿಯಾದಂತಹ ಖರ್ಚುಗಳ ಜವಾಬ್ದಾರಿ ಆಗಿರ್ಬೋದು, ವ್ಯವಹಾರದಲ್ಲಿ ಅದನ್ನ ವೃದ್ಧಿಯ ಮಾಡುವಂತದ್ದಾಗಿರ್ಬೋದು. ಇವೆಲ್ಲದರ ಜವಾಬ್ದಾರಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗತ್ತೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಹಣಕಾಸಿನ ವಿಚಾರ ನೋಡಿ. ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡುವಂತದ್ದಿರುತ್ತೆ. ಮಂಗಳ ಲಾಭಾಧಿಪತಿಯಾಗಿ ನಿಮ್ಮ ಧನಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಹಣಕಾಸಿನ ಹರಿವಿರುತ್ತೆ. ಅನಿರೀಕ್ಷಿತವಾದಂತಹ ದುಡ್ಡಿನ ಅನುಕೂಲಗಳನ್ನ ನಿರೀಕ್ಷೆ ಮಾಡುವಂತದ್ದಿರುತ್ತೆ. ಆದರೆ ನಿಮ್ಮ ಒಂದು ಸ್ವಂತದ ಹೆಸರು, ಕೀರ್ತಿ, ಗೌರವವನ್ನ ಕಾಪಾಡಕ್ಕೆ ವಿಪರೀತವಾದಂತಹ ಖರ್ಚುಗಳನ್ನು ಕೂಡ ಮಾಡಬೇಕಾದಂತಹ ಅನಿವಾರ್ಯ ಇರುತ್ತೆ. ಶನಿಶ್ಚರ ನಿಮ್ಮ ದಶಮ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ರಾಹು, ಶುಕ್ರ, ಬುಧ ಮತ್ತೆ ಜೊತೆಗೆ ರವಿಯ ಸಂಯೋಗ, ಈ 5 ಗ್ರಹಗಳು ನಿಮ್ಮ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಒಂದಲ್ಲ ಒಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಕೆಲವೊಂದು ಕೆಲಸ ಕಾರ್ಯಗಳು ಸಕ್ಸಸ್ ಆದರೆ ಕೆಲವೊಂದು ಫೇಲ್ ಆಗುವಂತದ್ದಿರುತ್ತೆ. ಹೆಚ್ಚಿನ ಶ್ರಮ, ಮರು ಪ್ರಯತ್ನ, ಪದೇ ಪದೇ ಪ್ರಯತ್ನಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಮತ್ತೆ ನಿಮ್ಮ ಒಂದು ನಡವಳಿಕೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನ ತರಲೇಬೇಕಾದಂತ ಒಂದು ಅನಿವಾರ್ಯತೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ದುಡ್ಡಿನ ವಿಚಾರವಾಗಿ ಸುಮಾರಷ್ಟು ವಿಚಾರದಲ್ಲಿ ದುಡ್ಡು ಕಾಸು ಬೇರೆಯವರ ಕಡೆಗೆ ಸ್ಟ್ರಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ. ಸೊ ನೀವು ಮಾಡಿದಂತಹ ಮಾತನ್ನ ಉಳಿಸಿಕೊಳ್ಳಕ್ಕೆ ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಆದ್ರೂ ಕೂಡ ಕೆಲವೊಂದು ಆಕಸ್ಮಿಕವಾದಂತಹ ದುಡ್ಡು ಕಾಸು ಮಾಡುವಂತಹ ಅವಕಾಶಗಳು, ಹೊಸ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ದೂರದ ಪ್ರಯಾಣಗಳು ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಮಿಥುನ ರಾಶಿ, ಮಿಥುನ ಲಗ್ನ ನೋಡುವಂತದ್ದಿರುತ್ತೆ. ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಕುಟುಂಬದ ಮೇಲೆ ಹೆಚ್ಚಿನ ಒಂದು ಹಣದ ವ್ಯಯ ಮಾಡುವಂತದ್ದಾಗಿರ್ಬೋದು, ಸ್ವಂತದ ಆರೋಗ್ಯ ಮತ್ತೆ ಕುಟುಂಬದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತದ್ದಾಗಿರುತ್ತೆ. ಸೊ ಹಣಕಾಸಿನ ಒಂದು ಸೇವಿಂಗ್ಸ್ ಈ ಬರುವಂತಹ ತಿಂಗಳಲ್ಲಿ ವಿಳಂಬಗಳನ್ನ ನೋಡುವಂತದ್ದಿರುತ್ತೆ. ವಿಪರೀತ ಖರ್ಚುಗಳನ್ನು ಕೂಡ ಕಾಣುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿ, ಮಿಥುನ ಲಗ್ನವರು. ಜೊತೆಗೆ ರವಿ ನಿಮ್ಮ ಕರ್ಮಸ್ಥಾನದಿಂದ ಸಂಚಾರ, ಹೆಚ್ಚಿನ ಜವಾಬ್ದಾರಿ ಮತ್ತೆ ಮುಂದಾಳತ್ವ ತಗೊಳ್ಳೋದಾಗಿರ್ಬೋದು, ಮತ್ತೆ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ಕಾರ್ಯವನ್ನ ಮಾಡಬೇಕಾದಂತದ್ದಿರುತ್ತೆ. ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಸ್ಯೆಗಳನ್ನೇ ತಂದು ಕೊಡ್ತಾರೆ, ಅದನ್ನ ಬಗೆಹರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಸಂಬಂಧಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತೀರಾ. ಸಣ್ಣ ಸಣ್ಣ ವಿಚಾರದಲ್ಲಿ ನಿಮ್ಮ ಒಂದು ಉದ್ವೇಗ ಆಗಿರ್ಬೋದು, ಒಂದು ಈಗೋ ಹರ್ಟ್ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನಿಭಾಯಿಸುವಲ್ಲಿ ನೀವು ಸಕ್ಷಮರಾಗಿರ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಕಾಣುವಂತದ್ದಿರುತ್ತೆ. ಯಾಕಂದ್ರೆ ರವಿ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ, ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಪ್ಲಾನಿಂಗು, ನೀವು ಮಾಡಿದಂತಹ ಯೋಜನೆಗಳು, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಅದ್ಭುತವಾಗಿರುತ್ತೆ. ಪ್ರತಿ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗಿರ್ಬೋದು. ಇನ್ನು ಉಳಿದಂತಹ ಕೆಲಸಕ್ಕೆ ಅದನ್ನೇ ಕಂಪ್ಲೀಟ್ ಮಾಡುವಂತದ್ದಾಗಿರುತ್ತೆ. ಇಲ್ಲಾಂದ್ರೆ ಅದರಿಂದ ಕೈ ಬಿಡುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ.
ಕೆಲವೊಂದು ಬದಲಾವಣೆಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿರುತ್ತೆ. ವಾಹನಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಅದನ್ನ ಮಾರುವಂತದ್ದಾಗಿರ್ಬೋದು, ಮನೆಯ ಅಲಂಕಾರ ಆಗಿರ್ಬೋದು, ಮನೆ ಕಟ್ಟುವ ವಿಚಾರದಲ್ಲಿ ಒಂದು ಯೋಚನೆಗಳಾಗಿರ್ಬೋದು, ಹಳೆಯ ರಿನೋವೇಷನ್ ಮಾಡಿಸುವಂತದ್ದಾಗಿರ್ಬೋದು, ಹಳೆ ವಾಹನಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅದನ್ನ ಮಾರೋದಾಗಿರ್ಬೋದು, ಇಂಥ ಆಕ್ಟಿವಿಟಿಗಳಲ್ಲಿ ನೀವು ಇನ್ವಾಲ್ವ್ ಆಗುವಂತದ್ದಿರುತ್ತೆ. ಜೊತೆಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಯಾರು ಇರ್ತಾರೆ ಅಂತವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶ ಅನುಕೂಲಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಕೆಲವೊಂದು ವಾಹನಗಳ ವಿಚಾರ ಆಗಿರ್ಬೋದು, ನೀವು ಮಾಡುವಂತ ಕನ್ಸ್ಟ್ರಕ್ಷನ್ ಫೀಲ್ಡ್ ಕೆಲವೊಂದು ದುರ್ಘಟನೆಗಳಾಗಿರ್ಬೋದು, ಆಕ್ಸಿಡೆಂಟ್ಸ್ ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ದೈಹಿಕ ಪೆಟ್ಟು ಬೀಳುವಂತದ್ದಾಗಿರುತ್ತೆ. ಇಲ್ಲಾಂದ್ರೆ ನಿಮ್ಮಲ್ಲಿ ಮಾಡುವಂತಹ ವರ್ಕರ್ಸು ಅವ್ರು ಇರ್ತಾರಲ್ಲ ಅಂತವ್ರಿಗೆ ತೊಂದರೆ ತಾಪತ್ರೆಗಳನ್ನ ನೋಡುವಂತದಿರುತ್ತೆ. ಕುಟುಂಬದವರಿಗೂ ಕೂಡ ಕೆಲವೊಂದು ಆಕಸ್ಮಿಕವಾಗಿ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಸಹೋದರ ಅಂತವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರುಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಶುಕ್ರನು ಕೂಡ ದಶಮದಲ್ಲೇ ಇದ್ದಾನೆ. ಸಂತಾನದ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳಲ್ಲಿ ತೊಂದರೆ ತಾಪತ್ರೆಗಳನ್ನು ನೋಡುವಂತದ್ದಿರುತ್ತೆ. ಸುಮಾರಷ್ಟು ಮಿಥುನ ರಾಶಿ ಮಿಥುನದವರು ಅವರಿಗೆ ಕನ್ಸೀವ್ ಆದ್ರೂ ಕೂಡ ಮಿಸ್ಕ್ಯಾರೇಜಸ್ ಆಗುವಂತದ್ದಿಲ್ಲ, ಅಂದ್ರೆ ಸ್ವಯಂ ಕೃತ್ಯ ಅಪರಾಧಗಳನ್ನು ಕೂಡ ಮಾಡುವಂತಹ ಮಾನಸಿಕ ಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಯಾಕಂದ್ರೆ ಶನೇಶ್ವರನು ಕೂಡ ಕರ್ಮಸ್ಥಾನದಿಂದ ಸಂಚಾರ ಆದ್ರೆ ಮಕ್ಕಳಿಗೆ ಗಂಡಾಂತರಗಳಾಗಿರ್ಬೋದು, ಅವರಿಗೆ ತೊಂದರೆ ತಾಪತ್ರೆಗಳಾಗಿರ್ಬೋದು, ನಿಮ್ಮ ಒಂದು ಆರೋಗ್ಯದಲ್ಲೂ ಕೂಡ ಏರುಪೇರುಗಳನ್ನು ನೋಡುವಂತದ್ದಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಈ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಪ್ರಯತ್ನ, ಶ್ರಮ ಮತ್ತೆ ಆಕಸ್ಮಿಕತೆಯನ್ನ ನೋಡುವಂತಹದ್ದಿದೆ ಈ ಬರುವಂತಹ ತಿಂಗಳಲ್ಲಿ. ಮಂಗಳ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ. ಎಲ್ಲಿ ಜಾಬ್ ಮಾಡ್ತಿರ್ತೀರಾ, ಆದ್ರೆ ಅದರಿಂದ ಬರಬೇಕಾದಂತ ಆದಾಯ, ದುಡ್ಡು ಕಾಸು ಬರ್ತಿರುತ್ತೆ. ಆದ್ರೆ ತೃಪ್ತಿಯ ಒಂದು ವಾತಾವರಣ ನಿಮ್ಮಲ್ಲಿ ಆ ತರದ ಭಾವನೆಗಳಿರೋದಿಲ್ಲ. ವಿನಾಕಾರಣ ಸಣ್ಣ ಸಣ್ಣ ವಿಚಾರಕ್ಕಾಗಿ ಕಲಹಗಳನ್ನ ಮಾಡಿಕೊಳ್ಳುವಂತ ಒಂದು ಅನಿವಾರ್ಯತೆ ಇಲ್ಲ ಅಂದ್ರೆ ಆ ತರದ ಅವಕಾಶದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ದೃಷ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೆ ಬಾಯಲ್ಲಿ ಅಲ್ಸರ್ಗಳಾಗುವಂತದ್ದು, ಈ ತರದ ಸಮಸ್ಯೆಗಳು ಆರೋಗ್ಯದಲ್ಲೂ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಸಂಬಂಧಗಳಾಗಿರ್ಬೋದು, ಒಂದು ಬಾಂಧವ್ಯ ಆಗಿರ್ಬೋದು, ಪತಿ ಪತ್ನಿಯರಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಮಿಸ್ ಆಗುವಂಥದ್ದು, ಮಿಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಸಂಬಂಧಗಳಲ್ಲಿ ಏರುಪೇರುಗಳು ಮಾಡುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಹೊಸ ಒಂದು ವ್ಯಾಪಾರ ವ್ಯವಹಾರಗಳನ್ನ ಏನಾದ್ರೂ ಮಾಡ್ತಿದ್ರೆ ವೈಯಕ್ತಿಕವಾಗಿ ಅದು ಈಗ ಇಮಿಡಿಯೇಟ್ ಆಗಿ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ ನೀವು ಮಾಡಕ್ಕೆ. ಆದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ವ್ಯವಹಾರಗಳಿದೆಯಲ್ಲ ಅದರಲ್ಲಿ ಪರಿವರ್ತನೆಗಳನ್ನ ಮಾಡ್ಕೊಳ್ಳುವಂತ ಸಮಯ ನಡೀತಾ ಇದೆ. ಅಂದ್ರೆ ನೀವು ಆಕಸ್ಮಿಕವಾಗಿ ನೀವು ಮಾಡುವಂತ ವ್ಯವಹಾರಗಳನ್ನೇ ಬಿಟ್ಟು ಬೇರೆ ಬೇರೆ ವ್ಯವಹಾರಕ್ಕೆ ಕೈ ಹಾಕುವಂತಹ ಪರಿವರ್ತನೆಯ ಸಮಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಶನೇಶ್ವರ ದಶಮ ಸ್ಥಾನಕ್ಕೆ ನಿಮಗೆ ಪ್ರವೇಶ ಆಗಿರೋದ್ರಿಂದ ಮಾಡುವಂತಹ ಕರ್ಮದಲ್ಲಿ ಕಟ್ಟುನಿಟ್ಟಿನ ವಾತಾವರಣವಾಗಿರ್ಬೋದು, ಎಲ್ಲೋ ಒಂದು ಲೀಕೇಜಸ್ ಇರುತ್ತೆ, ಎಲ್ಲೋ ಮಿಸ್ ಆಗ್ತಿರುತ್ತೆ, ಅಂಥದ್ದನ್ನ ನೋಡ್ಬೇಕು. ಸುಮಾರಷ್ಟು ರಹಸ್ಯ ವಿಚಾರಗಳೆಲ್ಲ ನಡೀತಾ ಇರುತ್ತೆ ನಿಮ್ಮ ಹಿಂದೆ ನೀವು ಮಾಡುವಂತ ಕೆಲಸಕ್ಕೆ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಪರಿವರ್ತನೆಯನ್ನ ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಕಾಪಾಡ್ಕೋಬೇಕು ಬರುವಂತಹ ತಿಂಗಳಲ್ಲಿ. ಯಾಕಂದ್ರೆ ಶನಿ ಮತ್ತೆ ರಾಹು ಇರೋದ್ರಿಂದ ಸಣ್ಣ ವಿಚಾರನೂ ಕೂಡ ದೊಡ್ಡದಾಗುವಂತಹ ಒಂದು ಸಮಸ್ಯೆ, ಇಲ್ಲಾಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಆ ಸಮಸ್ಯೆ ಮುಂದೆ ದೊಡ್ಡದಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾವುದೇ ಸಮಸ್ಯೆ ಬಂದರೂ ವೈಯಕ್ತಿಕವಾಗಿ ನಿಮ್ಮ ಹೆಸರು, ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಜ್ಞಾನವನ್ನೇ ಅದನ್ನ ಅವಲಂಬನೆ ಆಗಿರುತ್ತೆ ಈ ಸಮಸ್ಯೆಗಳು. ಹಾಗಾಗಿ ಹೆಚ್ಚಿನ ಪ್ರಯತ್ನ, ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡಬಾರದು. ಹೆಚ್ಚಿನ ಜವಾಬ್ದಾರಿ ತಗೊಂಡು ಅದನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿರ್ಬೇಕು. ಜೊತೆಗೆ ನಿಮ್ಮ ಒಂದು ಕರ್ಮವನ್ನ 4-5 ರೀತಿಯ ಆಕ್ಟಿವಿಟಿ ಅಂದ್ರೆ ವ್ಯವಹಾರಗಳನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ, ನಿಮಗೆ ಯಾವ ಕೆಲಸದ ಒತ್ತಡ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ದೇಹದಲ್ಲಿ ಆಯಾಸಗಳಾಗಿರ್ಬೋದು, ಇವೆಲ್ಲವನ್ನ ನೋಡುವಂತದ್ದಿರುತ್ತೆ. ರವಿ ದಶಮದಲ್ಲಿದ್ದಾಗ ನಿಮ್ಮ ಪ್ರತಿಷ್ಠೆ, ಗೌರವ ಇದೆಲ್ಲನೂ ಕೂಡ ವೃದ್ಧಿ ಮಾಡುವಂತದ್ದಿರುತ್ತೆ. ಆದ್ರೆ ಸ್ವಕ್ಷೇತ್ರ ಬಿಟ್ಟು ಹೊರಸ್ಥಳದಲ್ಲಿ, ದೂರದ ಊರಲ್ಲಿ, ಹೊರದೇಶದಲ್ಲಿ ಇಂಥದ ಕಡೆ ಎಲ್ಲ ನಿಮಗೆ ಹೆಸರು, ಕೀರ್ತಿ, ಗೌರವ ಇರುತ್ತೆ. ಕುಟುಂಬದವರೇ ಬೆಲೆ ಕೊಡೋದಿಲ್ಲ, ಆದ್ರೆ ಹೊರಗಿನವ್ರು ನಿಮ್ಗೆ ತುಂಬಾ ಬೆಲೆ ಕೊಡುವಂತದ್ದಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಕರ್ಮಸ್ಥಾನದಲ್ಲಿನೇ 5 ಗ್ರಹಗಳ ಸಂಚಾರ, ರವಿ ಇದ್ದಾನೆ, ನಿಮ್ಮ ಒಂದು ಪ್ಲಾನಿಂಗ್ ಚೆನ್ನಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಬುಧ ಇದ್ದಾನೆ, ಸ್ವಂತದ ಜ್ಞಾನ ಮತ್ತೆ ನಿಮ್ಮ ಒಂದು ಕುಟುಂಬದ ಸಪೋರ್ಟ್ ಆಗಿರ್ಬೋದು, ಇದನ್ನ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಶುಕ್ರ ಇದ್ದಾನೆ ದಶಮದಲ್ಲಿ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಕೇಳ್ತಾನೆ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ, ಲಕ್ಕನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ. ಶನಿಶ್ಚರ ಇರೋದ್ರಿಂದ ಹಳೆ ಸಮಸ್ಯೆಗಳು ಮತ್ತೆ ಉಳ್ಬಣ ಮಾಡುವಂತದ್ದಾಗಿರ್ಬೋದು,
ಮ್ಯಾಂಡೇಟರಿ ಆಗುತ್ತೆ, ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ. ರಾಹು ಇರೋದ್ರಿಂದ ಯಾವ ಕೆಲಸ ಕಾರ್ಯಗಳಿರ್ತಾವೋ ಅವೆಲ್ಲನೂ ಕೂಡ ಉಳ್ಬಳ ಮಾಡುವಂತದ್ದಾಗಿರೋದು, ಮಲ್ಟಿಪ್ಲೈ ಮಾಡುವಂತದ್ದಿರುತ್ತೆ. ಸೊ ಯಾವ್ಯಾವ ಕೆಲಸಗಳನ್ನ ಮಾಡ್ಲಿ ಬಿಡ್ಲಿ ಅನ್ನುವಂತ ಭಾವನೆಗಳು ಕೂಡ ಇರುತ್ತೆ. ಆದ್ರೆ ರವಿ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ಅಲ್ಲಿ ತುಂಬಾ ಉತ್ತಮವಾದಂತಹದ್ದೊಂದು ಬದಲಾವಣೆಯನ್ನ ನೋಡಬಹುದು. ಪರಸ್ಥಳ ವಾಸ ಆಗಿರ್ಬೋದು, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಸಕ್ಸಸ್ ಆಗಿರ್ಬೋದು, ಎಂಡ್ ಅನ್ನ ನೋಡುವಂತಹದ್ದೊಂದು ಅವಕಾಶಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಸಮಾಜದಲ್ಲಿ ಒಂದು ರೀತಿಯ ಒಂದು ಕನೆಕ್ಟಿವಿಟಿ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೀವು ಹೆಸರು ಗಳಿಸುವಂತಹ ಅವಕಾಶಗಳು ಆಗಿರ್ಬೋದು. ಏನು ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಅದನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಇರುತ್ತೆ. ನಾನಾ ರೀತಿಯ ಒಪ್ಪಂದಗಳಾಗಿರ್ಬೋದು, ಒಂದು ಒಪ್ಪಮತ ಆಗಿರ್ಬೋದು, ಹೊಸ ಅವಕಾಶಗಳು ನಿಮ್ಮ ಕೈಗೆ ಸಿಗುವಂತಹ ಸಾಧ್ಯತೆ, ಅವೆಲ್ಲವೂ ಕೂಡ ಸಕ್ಸಸ್ ಆಗುವಂತದ್ದಿರುತ್ತೆ. ಹೀಗೆ ಮಾಡಿದಂತಹ ಪರಿವರ್ತನೆ ನಿಮ್ಮ ವೃತ್ತಿ ಆಗಿರ್ಬೋದು, ಅದರಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಹೊಸ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಅದರಲ್ಲಿ ನಿಮಗೆ ದುಡ್ಡು ಕಾಸು ಮಾಡುವಂತದ್ದು ಯೋಗಗಳಿದೆ. ಜೊತೆಗೆ ಲೀಗಲ್ ಆಗಿರ್ಬೋದು, ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಆಗಿರುವಂತ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅವು ಇನ್ನೂ ಕೂಡ ಇರುತ್ತೆ. ಸೊ ಓಡಾಟಗಳಿರುತ್ತೆ, ಕೆಲವೊಂದು ರೀತಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಕೋರ್ಟ್ ವಿಚಾರದಲ್ಲಿ ಓಡಾಟ ಆಗಿರ್ಬೋದು, ಬ್ಯಾಂಕಿಗೆ ಓಡಾಟಗಳಾಗಿರ್ಬೋದು, ಸಾಲದ ಒಂದು ಹೊರೆಯನ್ನ ತಗೊಳ್ಬೇಕಾದಂತದ್ದಾಗಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಂದ ಹೂಡಿಕೆಯನ್ನ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಆದ್ರೆ ಅದರ ಜೊತೆಗೆ ವಿಪರೀತವಾದಂತಹ ಖರ್ಚುಗಳು ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡನೂ ಕೂಡ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡ್ಲೇಬೇಕು ಈ ಬರುವಂತಹ ತಿಂಗಳಲ್ಲಿ. ಜಾಯಿಂಟ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತದ್ದು ಸಮಸ್ಯೆಗಳಾಗಿರ್ಬೋದು, ಬೆನ್ನು ನೋವು ಆಗಿರ್ಬೋದು, ರಕ್ತದ ಸಂಚಾರದಲ್ಲಿ ತೊಂದರೆಗಳಾಗುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಮಿಥುನ ರಾಶಿ, ಮಿಥುನ ಲಗ್ನ. ಹಾಗಾಗಿ ಬರುವಂತಹ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಮತ್ತೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಜವಾಬ್ದಾರಿ ಮತ್ತೆ ಸಮಸ್ಯೆಗಳನ್ನ ಮೂಲದಿಂದ ಸರಿ ಮಾಡುವಂತಹ ಪ್ರಯತ್ನ ಇರಬೇಕು ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ. ಏನ್ ಪರಿಹಾರವನ್ನ ಮಾಡ್ಕೊ ಈ ಬರುವಂತಹ ತಿಂಗಳು? ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಬೇಕಾಯ್ತು, ಗುರು ಗ್ರಹದ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುವಿಗೆ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ, ಸಿಹಿ ಪ್ರಸಾದವನ್ನ ವಿನಿಯೋಗ ಮಾಡಿ. ಅದರ ಜೊತೆಗೆ ಮಾಡಬೇಕಾಗಿದೆ ಪರಿಹಾರ, ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ. ಮಂಗಳ ನೀಚ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಮತ್ತೆ ಸುಬ್ರಹ್ಮಣ್ಯನಿಗೆ ಅಭಿಷೇಕವನ್ನ ಮಾಡಿಸೋದು, ಜೊತೆಗೆ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ಸ್ತುತಿ ಪಠನೆ ಮಾಡೋದ್ರಿಂದ ಇರುವಂತಹ ಸಮಸ್ಯೆ, ಚಾಲೆಂಜಸ್ ಆಗಿರ್ಬೋದು, ಪೈಪೋಟಿ, ನಿಮ್ಮ ಹೆಸರನ್ನ ಉಳಿಸಿಕೊಳ್ಳುವಂತಹ ಒಂದು ಅವಕಾಶ ಯೋಗಗಳು ಕೂಡ ಕೊಡ್ತಾನೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.